ವಿಭಕ್ತಿ ಪ್ರತ್ಯಯ ಎಂದರೇನು? ನಾಮಪ್ರಕೃತಿಗೂ ಇತರ ಪದಗಳಿಗೂ ಸಂಬಂಧವನ್ನು ಏರ್ಪಡಿಸಿ ಅರ್ಥಪೂರ್ಣವಾದ ವಾಕ್ಯ ರಚನೆಗೆ ಸಹಾಯಕವಾಗುವ ಅಂಶವನ್ನು ವಿಭಕ್ತಿ ಎಂದು ಕರೆಯುತ್ತಾರೆ. ಇವುಗಳಿಗೆ ಸಂಬಂಧಿಸಿದ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತಾರೆ. ವಿಭಕ್ತಿ ಪ್ರತ್ಯಯಗಳನ್ನು ಸುಲಭವಾಗಿ ತಿಳಿಯಬೇಕಾದರೆ ಈ ಕೆಳಗಿನ ವಾಕ್ಯವನ್ನು ಗಮನಿಸೋಣ. ರಾಜ ಬ್ಯಾಟ್ ಚೆಂಡು ಹೊಡೆದನು. ಈ ವಾಕ್ಯದಲ್ಲಿ ಪದಗಳ ನಡುವೆ ಅರ್ಥಪೂರ್ಣವಾದ ಸಂಬಂಧವಿಲ್ಲ, ಏಕೆಂದರೆ ಇಲ್ಲಿ ಬಿಡಿ ಬಿಡಿ ಪದಗಳಿವೆ ಹೊರತು ಅವುಗಳ ನಡುವೆ ಪರಸ್ಪರ ಸಂಬಂಧ ಏರ್ಪಟ್ಟಿಲ್ಲ. ಆದ್ದರಿಂದ ಇದೊಂದು ಅರ್ಥಪೂರ್ಣವಾದ ವಾಕ್ಯವಲ್ಲ. ಈ ಮೇಲಿನ ವಾಕ್ಯದಲ್ಲಿ ರಾಜ, ಬ್ಯಾಟ್, ಚೆಂಡು ಇವು ನಾಮಪ್ರಕೃತಿಗಳು. ಹೊಡೆದನು ಇದು ಕ್ರಿಯಾಪದ. ಈ ಮೇಲಿನ ವಾಕ್ಯವನ್ನು ಈ ರೀತಿ ಬರೆದರೆ ಅರ್ಥವಾಗುತ್ತದೆ. ರಾಜ ಆಗಿವೆ. ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳ ಕಾರಕಾರ್ಥಗಳು. ಈ ಪಟ್ಟಿಯನ್ನು ಗಮನಿಸೋಣ. ವಿಭಕ್ತಿಯ ಹೆಸರು, ಪ್ರತ್ಯಯಗಳು ಹಾಗೂ ಕಾರಕಾರ್ಥಗಳು. ಪ್ರಥಮ ಉ ಕರ್ತಾರ್ಥ, ದ್ವಿತೀಯ ಅನ್ನು ಕರ್ಮಾರ್ಥ, ತೃತೀಯ ಇಂದ ಕರಣಾರ್ಥ, ಚತುರ್ಥಿ ಗೆ ಹೀಗೆ ಕೆ ಸಂಪ್ರದಾನ, ಪಂಚಮಿ ದಸಿಯಿಂದ ಅಪಾದಾನ, ಷಷ್ಠಿ ಅ ಸಂಬಂಧ, ಸಪ್ತಮಿ ಅಲ್ಲಿ ಅಧಿಕರಣ, ಸಂಬೋಧನ ಆ ಎ ಸಂಬೋಧನ. ಇವು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಹಾಗೂ ಕಾರಕಾರ್ಥಗಳಾಗಿವೆ. ನಂತರದಲ್ಲಿ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ರೂಪಗಳನ್ನು ನಾವೀಗ ನೋಡೋಣ. ವಿಭಕ್ತಿಯ ಹೆಸರು, ಪ್ರತ್ಯಯಗಳು ಹಾಗೂ ಅವುಗಳ ರೂಪಗಳು. ಪ್ರಥಮ ಉ ರಾಜನು, ದ್ವಿತೀಯ ಅನ್ನು ರಾಜನನ್ನು, ತೃತೀಯ ಇಂದ ರಾಜನಿಂದ, ಚತುರ್ಥಿ ಗೆ ಹೀಗೆ ಕೆ ರಾಜನಿಗೆ, ಪಂಚಮಿ ದೆಸೆಯಿಂದ ರಾಜನ ದೆಸೆಯಿಂದ, ಷಷ್ಠಿ ಅ ರಾಜನ, ಸಪ್ತಮಿ ಅಲ್ಲಿ ರಾಜನಲ್ಲಿ, ಸಂಬೋಧನ ಆ ಎ ರಾಜ. ಇವು ವಿಭಕ್ತಿ ಪ್ರತ್ಯಯಗಳು ಹಾಗೂ ಅವುಗಳ ರೂಪಗಳಾಗಿವೆ. ಈಗ ನಾವು ಪ್ರತಿಯೊಂದು ವಿಭಕ್ತಿ ಪ್ರತ್ಯಯಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಹಾಗೂ ಉದಾಹರಣೆಗಳನ್ನು ನೋಡೋಣ. ಪ್ರಥಮ ವಿಭಕ್ತಿ ಉ. ಈ ವಿಭಕ್ತಿಯು ಕರ್ತೃಕಾರಕ ಹೊಂದಿದೆ, ಅಂದರೆ ಕೆಲಸ ಮಾಡುವ ವ್ಯಕ್ತಿಯನ್ನು ಸೂಚಿಸುವ ಕಾರಕವಾಗಿದೆ. ಇದರ ಪ್ರತ್ಯಯ ಉ. ಉದಾಹರಣೆಗೆ ರಾಜನು ಓದುತ್ತಿದ್ದಾನೆ, ಗಾಯಕನು ಹಾಡಿದನು. ಇಲ್ಲಿ ಕೆಲಸ ಮಾಡುವವ ಅಂದರೆ ಕರ್ತೃ ಪದಗಳಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅನ್ನು ಬಳಸಲಾಗುತ್ತದೆ. ಈ ಮೇಲಿನ ವಾಕ್ಯಗಳಲ್ಲಿ ರಾಜನು, ಗಾಯಕನು ಎನ್ನುವ ಪದಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಂತರದಲ್ಲಿ ದ್ವಿತೀಯ ವಿಭಕ್ತಿ.
ಇದರ ಪ್ರತ್ಯಯ ಅನ್ನು. ಈ ವಿಭಕ್ತಿಯು ಕರ್ಮಕಾರಕವನ್ನು ಹೊಂದಿದೆ, ಅಂದರೆ ಕೆಲಸ ಮಾಡುವವ ಕರ್ತೃವಿನ ಕೆಲಸಕ್ಕೆ ಈಡಾಗುವ ವಸ್ತುವನ್ನು ಸೂಚಿಸುತ್ತದೆ. ಇದರ ಪ್ರತ್ಯಯ ಅನ್ನು. ಉದಾಹರಣೆಗೆ, ರಾಜನು ಪುಸ್ತಕವನ್ನು ಓದುತ್ತಿದ್ದಾನೆ, ಗಾಯಕನು ಹಾಡನ್ನು ಹಾಡಿದನು. ಇಲ್ಲಿ ಕೆಲಸ ಮಾಡುವವನಿಗೆ ಸಂಬಂಧಿಸಿದಂತೆ ಏನನ್ನು ಎಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ದೊರೆಯುವ ಉತ್ತರವೇ ಕರ್ಮವಾಗಿದೆ. ರಾಜನು ಏನನ್ನು ಓದುತ್ತಿದ್ದಾನೆ ಎನ್ನುವ ಪ್ರಶ್ನೆಗೆ ಉತ್ತರ ಪುಸ್ತಕವನ್ನು. ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನುವನ್ನು ಬಳಸಲಾಗುತ್ತದೆ. ಈ ಮೇಲಿನ ವಾಕ್ಯಗಳಲ್ಲಿ ಪುಸ್ತಕವನ್ನು, ಹಾಡನ್ನು ಎನ್ನುವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಳಸಿರುವ ಪದಗಳಾಗಿವೆ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಈ ವಿಭಕ್ತಿಯು ಕರಣಕಾರಕ ಹೊಂದಿದೆ. ಕರಣ ಅಂದರೆ ಸಾಧನ ಅಥವಾ ಸಲಕರಣೆ. ಕೆಲಸ ಮಾಡುವವ ಕರ್ತೃ ಕೆಲಸದಲ್ಲಿ ಬಳಸುವ ವಸ್ತುವನ್ನು ಸೂಚಿಸುತ್ತದೆ. ಇದರ ಪ್ರತ್ಯಯ ಇಂದ. ಉದಾಹರಣೆಗೆ, ರಾಜನು ತಿಂಡಿಯನ್ನು ಚಮಚದಿಂದ ತಿಂದನು, ಮಕ್ಕಳು ಚೆಂಡಿನಿಂದ ಆಟವಾಡಿದರು. ಇಲ್ಲಿ ಕರ್ತೃವಿನ ಕ್ರಿಯೆ ಬಳಸಿದ ಸಾಧನವನ್ನು ಸೂಚಿಸುತ್ತದೆ. ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಇಂದವನ್ನು ಬಳಸಲಾಗಿದೆ. ಈ ಮೇಲಿನ ವಾಕ್ಯದಲ್ಲಿ ಚಮಚದಿಂದ, ಚೆಂಡಿನಿಂದ ಎನ್ನುವ ಪದಗಳಲ್ಲಿ ತೃತೀಯ ವಿಭಕ್ತಿಯನ್ನು ನಾವು ಕಾಣಬಹುದಾಗಿದೆ. ನಂತರದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಗೆ, ಗೆ, ಕೆ. ಈ ವಿಭಕ್ತಿಯೇ ಸಂಪ್ರದಾನ ಕಾರಕ ಹೊಂದಿದೆ. ಸಂಪ್ರದಾನ ಎಂದರೆ ಪಡೆಯುವಿಕೆ, ಅಂದರೆ ಕೆಲಸ ಮಾಡುವವ ಕೆಲಸವನ್ನು ಯಾವ ವ್ಯಕ್ತಿ ಅಥವಾ ಸ್ಥಳ ಪಡೆಯಿತು ಎಂಬುದನ್ನು ಸೂಚಿಸುತ್ತದೆ. ಇದರ ಪ್ರತ್ಯಯಗಳು ಗೆ, ಇಗೆ, ಕೆ. ಉದಾಹರಣೆಗೆ, ಶಿಷ್ಯರು ಗುರುವಿಗೆ ಕಾಣಿಕೆಯನ್ನು ಕೊಟ್ಟರು, ರಾಜನು ಬೆಂಗಳೂರಿಗೆ ಬಂದನು. ಈ ವಾಕ್ಯಗಳಲ್ಲಿ ಗುರುವಿಗೆ, ಬೆಂಗಳೂರಿಗೆ ಎನ್ನುವ ಪದಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಬಳಸಲಾಗಿದೆ. ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ಈ ವಿಭಕ್ತಿಯು ಅಪಾದಾನ ಕಾರಕ ಹೊಂದಿದೆ. ಅಪಾದಾನ ಎಂದರೆ ಅಗಲುವಿಕೆ. ಒಂದು ಕೆಲಸ ಯಾವ ಮೂಲದಿಂದ ಆರಂಭವಾಯಿತು ಅಥವಾ ಒಂದು ವಸ್ತು ಎಲ್ಲಿಂದ ಎಲ್ಲಿಗೆ ಅಗಲಿತು ಅಥವಾ ಸ್ಥಳಾಂತರಗೊಂಡಿತು ಎಂಬುದನ್ನು ಇದು ತಿಳಿಸುತ್ತದೆ. ಇದರ ಪ್ರತ್ಯಯ ದೆಸೆಯಿಂದ. ಕನ್ನಡದಲ್ಲಿ ದೆಸೆಯಿಂದ ಪ್ರತ್ಯಯವನ್ನು ಬಳಕೆಯಲ್ಲಿ ಇಲ್ಲ, ಆದರೆ ಹೊಸಗನ್ನಡದ ಇಂದ ಪ್ರತ್ಯಯವನ್ನೇ ಸಂದರ್ಭಾನುಸಾರ ಅಗಲುವಿಕೆಯನ್ನು ನೋಡಿಕೊಂಡು ಬಳಸಬೇಕಾಗುತ್ತದೆ. ಉದಾಹರಣೆಗೆ, ಗಿಡದಿಂದ ಹೂವುಗಳು ಬಿದ್ದವು, ಮಕ್ಕಳು ಶಾಲೆಯಿಂದ ಮನೆಗೆ ಬಂದರು. ಇಲ್ಲಿ ಒಂದು ವಸ್ತು ಎಲ್ಲಿಂದ ಅಗಲಿತು ಅಥವಾ ಸ್ಥಳಾಂತರವಾಯಿತು ಎಂಬ ಪ್ರಶ್ನೆಗೆ ಉತ್ತರ ಸೂಚಿಸುವ ಪದವಾಗಿರುತ್ತದೆ. ಇಲ್ಲಿ ಗಿಡದಿಂದ, ಶಾಲೆಯಿಂದ ಎಂಬ ಪದಗಳನ್ನು ಗಮನಿಸಬಹುದು. ನಂತರದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ಈ ವಿಭಕ್ತಿಯ ಸಂಬಂಧಕಾರಕ ಹೊಂದಿದೆ. ಇದು ಎರಡು ನಾಮಪದಗಳ ಸಂಬಂಧವನ್ನು ಸೂಚಿಸುತ್ತದೆ. ಇದರ ಪ್ರತ್ಯಯ ಅ. ಉದಾಹರಣೆಗೆ, ರವಿಯ ಪುಸ್ತಕ, ಅರಸನ ಆಸ್ಥಾನ, ಮಂಗಳೂರಿನ ಬಂದರು. ಇಲ್ಲಿ ಎರಡು ನಾಮಪದಗಳ ಸಂಬಂಧವನ್ನು ಸೂಚಿಸುತ್ತದೆ. ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅವನ್ನು ಬಳಸಲಾಗುತ್ತದೆ. ರವಿಯ, ಅರಸನ, ಮಂಗಳೂರಿನ ಎಂಬ ಪದಗಳನ್ನು ಇಲ್ಲಿ ಗಮನಿಸಬಹುದು. ನಂತರದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದರ ಪ್ರತ್ಯಯ ಅಲ್ಲಿ. ಈ ವಿಭಕ್ತಿಯು ಅಧಿಕರಣ ಕಾರಕ ಹೊಂದಿದೆ. ಅಧಿಕರಣ ಅಂದರೆ ಆಧಾರ. ಕೆಲಸ ನಡೆಯಲು ಯಾವುದು ಆಧಾರ ಅಥವಾ ಆಶಯವಾಗಿರುತ್ತದೋ ಅದನ್ನು ಸೂಚಿಸುತ್ತದೆ. ಇದರ ಪ್ರತ್ಯಯ ಅಲ್ಲಿ. ಉದಾಹರಣೆಗೆ, ಗಿಡದಲ್ಲಿ ಹೂಗಳಿವೆ, ಮಕ್ಕಳು ಶಾಲೆಯಲ್ಲಿ ಕಲಿಯುತ್ತಾರೆ. ಇಲ್ಲಿ ಒಂದು ವಸ್ತುವಿಗೆ ಆಶ್ರಯ ಅಥವಾ ಆಧಾರ ಯಾವುದು ಎನ್ನುವ ಪ್ರಶ್ನೆಗೆ ದೊರಕುವ ಉತ್ತರವನ್ನು ಸೂಚಿಸುತ್ತದೆ. ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಬಳಸಲಾಗಿದೆ. ಗಿಡದಲ್ಲಿ, ಶಾಲೆಯಲ್ಲಿ ಎನ್ನುವ ಈ ಮೇಲಿನ ವಾಕ್ಯದಲ್ಲಿರುವ ಪದಗಳು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಪದಗಳಾಗಿವೆ. ನಂತರದಲ್ಲಿ ಸಂಬೋಧನಾ ಪ್ರತ್ಯಯ ಅ, ಇ, ಎ. ಈ ವಿಭಕ್ತಿಯು ಸಂಬೋಧನೆ ಕಾರಕ ಹೊಂದಿದೆ. ಸಂಬೋಧನೆ ಅಂದರೆ ಕರೆಯುವುದು,
ಮತ್ತೊಬ್ಬರ ಹೆಸರನ್ನು ಸೂಚಿಸಿ ಕರೆಯುವುದನ್ನು ಇದು ಸೂಚಿಸುತ್ತದೆ. ಇದರ ಪ್ರತ್ಯಯಗಳು ಆ, ಈ, ಎ. ಉದಾಹರಣೆಯನ್ನು ನಾವು ನೋಡುವುದಾದರೆ, ಮಕ್ಕಳೇ ಬೇಗ ಬೇಗ ಬನ್ನಿ, ಪ್ರಭುವೇ ನನ್ನ ಮೇಲೆ ಕೃಪೆ ತೋರು. ಇಲ್ಲಿ ಕರೆಯುವಿಕೆಯನ್ನು ಸೂಚಿಸುತ್ತದೆ. ಇಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆ, ಈ, ಎಗಳನ್ನು ಬಳಸಲಾಗುತ್ತದೆ. ಮೇಲಿನ ವಾಕ್ಯಗಳಲ್ಲಿ ಮಕ್ಕಳೇ, ಪ್ರಭುವೇ ಎನ್ನುವಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಇದೆ. ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ಉ, ಅನ್ನು, ಇಂದ, ಗೆ, ಹೀಗೆ, ಕೆ, ದೆಸೆಯಿಂದ, ಅ, ಅಲ್ಲಿ ಎನ್ನುವ ಪ್ರತ್ಯಯಗಳನ್ನು ಹೊಂದಿವೆ. ಹಾಗೂ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ ಹಾಗೂ ಸಂಬೋಧನ ಎನ್ನುವ ಕಾರಕಾರ್ಥಗಳನ್ನು ಒಳಗೊಂಡಿದೆ. ಹೊಸಗನ್ನಡ ಹಾಗೂ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ರೂಪಗಳು. ಈ ಪಟ್ಟಿಯನ್ನು ಗಮನಿಸೋಣ. ವಿಭಕ್ತಿ ಪ್ರತ್ಯಯ ಹೆಸರು, ಹೊಸಗನ್ನಡದ ಪ್ರತ್ಯಯಗಳು, ಹಳೆಗನ್ನಡದ ಪ್ರತ್ಯಯಗಳು ಮತ್ತು ಅವುಗಳ ರೂಪಗಳು. ಪ್ರಥಮ ಉ, ರವಿಯುಂ. ದ್ವಿತೀಯ ಅನ್ನು, ರವಿಯಂ. ತೃತೀಯ ಇಂದ, ಇಂ, ಇದಂ, ಇಂದೆ, ರವಿಯಿಂ. ಚತುರ್ಥಿ ಗ, ಹೀಗೆ, ಕೆ. ಹಳೆಗನ್ನಡದಲ್ಲಿ ಗೆ, ಕೆ, ರವಿಯಿಂಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ಅತ್ತಣಿಂ, ಅತ್ತಣಿಂದಂ, ರವಿಯಂ, ಅತ್ತಣಿಂ. ಷಷ್ಠಿ ಅ, ರವಿಯ. ಸಪ್ತಮಿ ಅಲ್ಲಿ, ಓಳ್, ರವಿಯೋಳ್. ಸಂಬೋಧನ ಆ, ಎ, ಏರ, ರವಿಯೇ. ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ನಾಮಪ್ರಕೃತಿಗೆ ಸೇರುವ ಮೂಲಕ ಬೇರೆ ಬೇರೆ ಅರ್ಥ ಕೊಡುವ ವಾಕ್ಯಗಳನ್ನು ರಚಿಸಲು ಸಹಾಯ ಮಾಡುತ್ತದೆ. ತನ್ಮೂಲಕ ಭಾಷೆಯ ಬೆಳವಣಿಗೆಗೆ ಸುಲಭವಾಗುತ್ತದೆ. ಧನ್ಯವಾದಗಳು. ನಿಮ್ಮವ ಸುನಿಲ್ ಕುಮಾರ್ ಕೆ.